ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದೊಂದು ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಆಗಿರುತ್ತೆ. ರೇಷನ್ ಕಾರ್ಡ್ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೇಷನ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಕೂಡ ಗೊತ್ತಿದ್ದೇ ಇದೆ. ಈಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಆಲ್ಮೋಸ್ಟ್ ಡಿಸೆಂಬರಿಂದನೂ ಕೂಡ ಕಾಲಾವಕಾಶ ಇದೆ. ಬಟ್ ಇಲ್ಲಿ ಯಾರೇ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಹೋದ್ರೂ ಕೂಡ ಕರ್ನಾಟಕವನ್ನು, ಬೆಂಗಳೂರು ಒನ್, ಗ್ರಾಮ ಒನ್ಗಳಲ್ಲಿ ಆ ತಿದ್ದುಪಡಿಗೆ ಅವಕಾಶ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ. ಸೊ ಇವಾಗ ಅದಕ್ಕೆ ಖುದ್ದಾಗಿ ಸರ್ಕಾರನೇ ಹೇಳಿದೆ, ನಾವಿವಾಗ ಎಲ್ಲ ಕೇಂದ್ರಗಳಲ್ಲೂ ಕೂಡ ಕೊಟ್ಟಿದ್ದೀವಿ, ಹೋಗಿ ನೀವು ತಿದ್ದುಪಡಿ ಮಾಡಿಸ್ಕೋಬೋದು ಅಂತೇಳ್ಬಿಟ್ಟು. ಬಟ್ ಅಲ್ಲಿ ಹೋದರೆ ಸರ್ವರ್ ಇಶ್ಯೂಸ್ ಇದೆ ಅಥವಾ ಬಿಟ್ಟಿಲ್ಲ, ಅವಾಗ ಬನ್ನಿ ಇವಾಗ ಬನ್ನಿ ಅಂತೇಳ್ಬಿಟ್ಟು ಈ ರೀತಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಸರ್ಕಾರ ಒಂದು ಡಿಸಿಷನ್ನ ತೊಗೊಂಡಿದೆ. ಅಂದರೆ ಇನ್ನೂ ಕೂಡ ತುಂಬ ಜನ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋರು ಇದ್ದಾರೆ. ಇವಾಗ ಬೆಂಗಳೂರಲ್ಲಿ ಎಲ್ಲೋ ಒಂದೇ ಒಂದು ಕಡೆ ಮಾತ್ರನೇ ಪರ್ಮಿಷನ್ ಕೊಟ್ಟಿದ್ದಾರಲ್ವ, ರಾಜಾಜಿನಗರಲ್ಲಿ ಒಂದು ಕಡೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಹೋಗಿ ಜನಗಳು ಕ್ಯೂ ನಿಲ್ತಾ ಇದ್ದಾರೆ ಅಂತ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ. ಸೊ ಇವಾಗ ಟೋಕನ್ ಸಿಸ್ಟಮ್ ಮಾಡಿದ್ದಾರೆ. ಅಂದರೂ ಕೂಡ ತುಂಬ ಜನ ಆ ಟೋಕನ್ನ ಒಂದು ವಾರದವರೆಗೂ ಕೂಡ ಆಲ್ರೆಡಿ ಫಿಲ್ ಆಗೋಗಿದೆ. ಇದೆಲ್ಲ ಕೂಡ ಸರ್ಕಾರಕ್ಕೆ ಗೊತ್ತಾಗಿವಾಗ ಸರ್ಕಾರ ಏನು ಮಾಡಿದೆ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಏನು ಜನವರಿ 31ನೇ ತಾರೀಕು ಕೊನೆಯ ದಿನ ಅಂತ ಹೇಳಿದ್ರಲ್ವ. ಸೊ ನಾವಿವಾಗ ಜನವರಿ 31ನೇ ತಾರೀಕು ಕೊನೆಯ ದಿನಾಂಕ ಏನಿದೆ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ತೀವಿ. ಯಾರೂ ಕೂಡ ಆ ರೀತಿ ಹೋಗೋದು, ಕ್ಯೂ ನಿಲ್ಲೋದು ಆ ರೀತಿ ಮಾಡಬೇಡಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಯಾವ ರೀತಿಯಾಗಿರುತ್ತೆ ಅಂದರೆ ಪ್ರತಿ ತಿಂಗಳು ಕೂಡ ತಿಂಗಳ ಮೊದಲನೇ ವಾರದಲ್ಲಿ ತಿದ್ದುಪಡಿಗೆ ಅವಕಾಶನ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂತಂದರೆ ಇವಾಗ ಜನವರಿ ಅಂತಂದರೆ ಜನವರಿ ಮೊದಲನೇ ವಾರದಲ್ಲಿ ತಿದ್ದುಪಡಿಗೆ ಅವಕಾಶ ಇರುತ್ತೆ. ಇನ್ನು ಒಂದು ವಾರ ಅಷ್ಟೇ ಕೊಡ್ತಾರೆ. ಇನ್ನು ಮತ್ತು ಫೆಬ್ರವರಿನಲ್ಲಿ ಮೊದಲನೇ ವಾರ, ಮಾರ್ಚಲ್ಲಿ ಮೊದಲನೇ ವಾರ, ಏಪ್ರಿಲಲ್ಲಿ ಮೊದಲನೇ ವಾರ, ಈ ರೀತಿ ಪ್ರತಿ ತಿಂಗಳು ಕೂಡ ಮೊದಲನೇ ವಾರ ಏನಿರುತ್ತೆ ಅದನ್ನು ತಿದ್ದುಪಡಿಗೆ ನಾವು ಅವಕಾಶನ ಮಾಡಿಕೊಡ್ತೀವಿ. ನೀವು ಯಾವಾಗ ಬೇಕಿದ್ರೂ ಹೋಗಿ ತಿದ್ದುಪಡಿ ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಮೊನ್ನೆನೂ ಕೂಡ ಹೇಳಿದರು, ಏನು ಕೊನೆಯ ದಿನಾಂಕ ಇದೆ ಅದನ್ನು ನಾವು ಮತ್ತೆ ಎಕ್ಸ್ಟೆಂಡ್ ಮಾಡ್ತೀವಿ, ನಾವು ಕೊನೆಯ ದಿನಾಂಕ ಅಂತ ಹೇಳೋವರೆಗೂ ಕೂಡ, ಅನೌನ್ಸ್ ಮಾಡೋವರೆಗೂ ಕೂಡ ನೀವು ಅಪ್ಡೇಟ್ನ ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಇವಾಗ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿರೋದು, ಇನ್ನು ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ನಾವು ತಿದ್ದುಪಡಿಗೆ ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆ. ಯಾಕಂತಂದರೆ ಇತ್ತೀಚೆಗೆ ನೀವು ಒಂದು 3-4 ದಿನದಿಂದನೂ ಕೂಡ ಕೇಂದ್ರ ಸರ್ಕಾರದಿಂದನೂ ಕೂಡ ರೇಷನ್ ಕಾರ್ಡ್ ಮೇಲೆ ಒಂದು ಅಪ್ಡೇಟ್ ಬಂದಿದೆ. ರೇಷನ್ ಕಾರ್ಡ್ಗೆ ಯಾರ್ದೆಲ್ಲ EKYC ಆಗಿಲ್ಲ, ಕಡ್ಡಾಯವಾಗಿ ನೀವು EKYCನ ಮಾಡಿಸ್ಬೇಕು. ಇಲ್ಲಾಂದರೆ ನಿಮಗೆ ಉಚಿತ ರೇಷನ್ ಏನು ಸಿಗ್ತಾ ಇದೆ ಆ ರೇಷನ್ನು ಕೂಡ ಕೊಡೋದಿಲ್ಲ, ಜೊತೆಗೆ ನಿಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ಈ ಒಂದು ಅಪ್ಡೇಟ್ ಬಂದಿತ್ತು. ಸೊ ಹಾಗಾಗಿ ಇದು ರಾಜ್ಯ ಸರ್ಕಾರದಿಂದ ಏನು ಬಂದಿಲ್ಲ, ನೀವು ರೇಷನ್ ಕಾರ್ಡ್ಗೆ EKYC ಕಡ್ಡಾಯವಾಗಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಸಾಕಷ್ಟು ಬಾರಿ ಟೈಮನ್ನು ಕೊಟ್ಟರು. ಬಟ್ ಆದರೂ ಕೂಡ ಇನ್ನೂ ಕೂಡ ತುಂಬ ಜನ EKYC ಮಾಡಿಸ್ಕೊಳ್ದೇ ಇರೋರು ಇದ್ದಾರಂತೆ. ಸೊ ಹಾಗಾಗಿ ಇವಾಗ ಕೇಂದ್ರ ಸರ್ಕಾರದಿಂದ ತುಂಬ ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ರೇಷನ್ ಕಾರ್ಡ್ಗೆ EKYCನ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಅದನ್ನು ನಿಮ್ಮ ಮೊಬೈಲಲ್ಲಿ ನೀವೇ ಚೆಕ್ ಮಾಡ್ಕೋಬೋದು, EKYC ಆಗಿದೆಯೋ ಇಲ್ವೋ ಅಂತೇಳ್ಬಿಟ್ಟು. ಆಹಾರ ವೆಬ್ಸೈಟಿಗೆ ಹೋಗಿ ಈ ಸ್ಟೇಟಸ್ಸಿಗೆ ಹೋಗಿ ಅಲ್ಲಿ DBT ಸ್ಟೇಟಸ್ ಅಂತ ಇರ್ತಲ್ಲ, ಅಲ್ಲೇ ಹೋದರೆ ಅಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗ್ಬಿಡುತ್ತೆ, ನಿಮ್ಮ ರೇಷನ್ ಕಾರ್ಡು EKYC ಆಗಿದೆಯೋ ಇಲ್ವೋ, ಯಾರ್ದಾಗಿದೆ ಯಾರ್ದಾಗಿಲ್ಲ ಎಲ್ಲ ಕೂಡ ಗೊತ್ತಾಗುತ್ತೆ. ಅಲ್ಲೇ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡಿಕೊಂಡು ಇನ್ ಕೇಸ್ ಆಗಿಲ್ಲ ಅಂದರೆ ನೀವು ಇಮಿಡಿಯೇಟಾಗಿ ಹೋಗಿ ಮಾಡಿಸ್ಬೇಕಾಗುತ್ತೆ. ಫೆಬ್ರವರಿ 15ನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ಗೆ EKYC ಮಾಡಿಸೋದಕ್ಕೆ. ಸೊ ಹಾಗಾಗಿ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಇನ್ನು ಪ್ರತಿ ತಿಂಗಳು ಕೂಡ ಮೊದಲನೇ ವಾರದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಇರುತ್ತೆ. ನೀವು ಏನು ಬೇಕಿದ್ರೂ ಕೂಡ ತಿದ್ದುಪಡಿ ಮಾಡಿಸ್ಕೊಬೋದು. ಹೊಸದಾಗಿ ಹೆಸರನ್ನ ಸೇರಿಸ್ಬೋದು, ಮತ್ತು ಹೆಸರನ್ನ ತೆಗೆಸ್ಬೋದು, ಅಡ್ರೆಸ್ ಚೇಂಜ್ ಮಾಡಿಸ್ಬೋದು, ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೋದು, ಮನೆ ಸದಸ್ಯರನ್ನು ಚೇಂಜ್ ಮಾಡಿಸ್ಬೋದು, ಏನೇ ಮಾಡಿಸೋದಿದ್ರು ಕೂಡ ಅಪ್ಡೇಟು ಮಾಡಿಸ್ಕೋಬೋದು. ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ. ಸೊ ಹಾಗಾಗಿ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿಗೆ ಎಲ್ಲೆಲ್ಲಿ ಅವಕಾಶ ಇದೆ ಅಂದರೆ ಕರ್ನಾಟಕವನ್ನು, ಬೆಂಗಳೂರನ್ನು, ಗ್ರಾಮ ಒನ್ಗಳಲ್ಲಿ ಅವಕಾಶ ಇದೆ, ಹೋಗಿ ಮಾಡಿಸ್ಕೋಬೋದು. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ